ಮಲೆನಾಡಮ್ಮನ ಮಡಿಲಿನಲ್ಲಿ ಕರುಗಿಲೊಡಲಿನಲ್ಲಿ ಮನೆ ಮಾಡಿರುವನು ಸಿಡಿಲಿನಲ್ಲಿ ಮಿಂಚಿನ ಕಡಲಿನಲ್ಲಿ ಬನಗಳ ಬೀಡು ಚೆಲುವಿನ ನಾಡು ಮೋಹನ ಭೀಷಣ ಮಲೆನಾಡು. ಈ ಮಲೆನಾಡಮ್ಮನ ಮಡಿಲಿನಲ್ಲಿ ಜನ್ಮವೆತ್ತ ನಮ್ಮ ರಾಜ್ಯ ಕಂಡ ಅತಿ ಶ್ರೇಷ್ಠ ರಾಷ್ಟ್ರಕವಿ ನಮ್ಮ ಕುವೆಂಪು. ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ. ಎಷ್ಟೋ ಜನರಿಗೆ ಗೊತ್ತಿರದ ವಿಷಯವೆಂದರೆ ಅವರ ಹುಟ್ಟೂರು ಕುಪ್ಪಳಿಯಲ್ಲ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೋಡಿಗೆ ಎಂಬ ಚಿಕ್ಕ ಗ್ರಾಮ. ಆಡಿ ಬೆಳೆದದ್ದು ಮಾತ್ರ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ. ಅಂದಹಾಗೆ ಅದು ಕುಪ್ಪಳ್ಳಿ ಅಲ್ವಾ, ಇವನ್ಯಾಕೆ ಕುಪ್ಪಳಿ ಅಂತ ಇದ್ದಾನಂತ ಅನ್ಕೊಂಡ್ರ? ಹೌದು, ಅದು ಕುಪ್ಪಳಿ ಅಷ್ಟೆ. ಏತಕ್ಕಾಗಿ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಆ ಹೆಸರನ್ನು ಸರಿಯಾಗಿ ತಿದ್ದಲಿಲ್ಲವೋ ನಾನಂತೂ ಅರಿಯೆ. ಈಗ ತಿದ್ದುಪಡಿ ಮಾಡಿರಬಹುದೇನೋ ಗೊತ್ತಿಲ್ಲ, ಮಾಡಿರದಿದ್ದರೆ ದಯವಿಟ್ಟು. ಅಂದು ಪುಟ್ಟಪ್ಪನವರು ಆಡಿ ಬೆಳೆದ ಮನೆ ಇಂದು ಕವಿಮನೆಯಾಗಿ ಕೋಟ್ಯಂತರ ಕವಿಗಳಿಗೆ, ಸಾಹಿತ್ಯಾಸಕ್ತರಿಗೆ ಒಂದು ದೇವಸ್ಥಾನವಾಗಿ ಮಾರ್ಪಟ್ಟಿದೆ. ಅವರನ್ನು ನೋಡುವ, ಅವರ ಕಾಲಘಟ್ಟದಲ್ಲಿ ಬದುಕುವ ಸುಯೋಗ ನಮ್ಮದಾಗಿರಲಿಲ್ಲವಾದರೂ ಅವರು ನಡೆದಾಡಿದ ಭೂಮಿಯನ್ನು, ಮನೆಯನ್ನು ನೋಡಿ ಸ್ಪರ್ಶಿಸುವ ಸೌಭಾಗ್ಯವಾದರೂ ನಮ್ಮದಾಗಿದೆ. ಈ 3 ಅಂತಸ್ತಿನ ಮನೆ ಸರಿಸುಮಾರು 200 ವರ್ಷಗಳಷ್ಟು ಹಳೆಯದಿರಬಹುದು. ಆದರೆ ಈಗಿರುವ ಮನೆ ಹಳೆ ಮನೆಯ ತದ್ರೂಪದಂತೆಯೇ ಇನ್ನೂ ಗಟ್ಟಿಯಾಗಿ ಕಟ್ಟಲಾಗಿದೆ. ಹಾಗೆಯೇ ಇಂದಿಗೆ ಕುವೆಂಪು ಅವರ ವಸ್ತು ಸಂಗ್ರಹಾಲಯವಾಗಿ ಮಾರ್ಪಟ್ಟಿದೆ. ಕವಿಮನೆಯಲ್ಲಿ ನನಗೆ ತುಂಬಾ ಹಿಡಿಸಿದ್ದು ತೊಟ್ಟಿ ಮನೆಯ ಅಂಗಳ ಮತ್ತು ಮಧ್ಯದಲ್ಲಿದ್ದ ತುಳಸಿ ಕಟ್ಟೆ. ಮಳೆ ಬಂದಾಗ ಆ ಪ್ರಾಂಗಣದ ತಂಪಾದ ಅನುಭವ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಮತ್ತೊಂದು ಜಾಗ ಕುವೆಂಪು ಅವರು ಓದಲು ಮತ್ತು ಬರೆಯಲು ಇರುತ್ತಿದ್ದ ಕೊಠಡಿ. ಅದೆಂತೆಂತಹ ಮಹಾಕಾವ್ಯಗಳು ಹುಟ್ಟಲು ಈ ಕೊಠಡಿ ಕಾರಣವಾಗಿದೆ. ಈ ಕೊಠಡಿಯನ್ನು ಅನುಭವಿಸಲು ಸಿಕ್ಕ ನಾವೇ ಧನ್ಯರು. ಕುವೆಂಪು ಅವರು ತಮ್ಮ ಮಲೆನಾಡಿನ ಚಿತ್ರಗಳು ಪುಸ್ತಕದಲ್ಲಿ ಬರೆಯುತ್ತಾರೆ. ನಮ್ಮ ಉಪ್ಪರಿಗೆ ಪೂರ್ವ ದಿಕ್ಕಿಗೆ ತೆರೆದುಕೊಂಡಿವೆ. ನಮ್ಮ ಮನೆಗೂ ಪೂರ್ವಾದ್ರಿಗೂ ನಡುವೆ ನಮ್ಮ ಅಡಕೆ ತೋಟದ ಒಂದು ತುದಿ ಸೆರಗು ಹಬ್ಬಿಕೊಂಡಿದೆ. ಆ ಸೆರಗಿನಲ್ಲಿಯೇ ನಮ್ಮ ಮನೆಯ ಕೆರೆ ಇದೆ. ಕೆರೆಗೂ ಮನೆಗೂ ಅರ್ಧ ಫರ್ಲಾಂಗ್ ದೂರವಿದೆ. ಕೆರೆ ಬೆಟ್ಟದ ಬುಡದಲ್ಲಿ ಅರಣ್ಯದ ಮಡಿಲಲ್ಲಿ ಮಲಗಿದೆ. ಕಾಡಿನ ಹೆಮ್ಮರಗಳು, ಪೊದೆಗಳು, ಬಿದಿರು ಮಳೆಗಳು ಅದರ ನೀರಿನ ಮೇಲೆ ಚಾಚಿಕೊಂಡಿವೆ. ಪ್ರಾತಃ ಕಾಲದ ತರುಣಾರುಣ ಜ್ಯೋತಿಯಲ್ಲಿ ನೋಡಿದರೆ ಮೈಮರೆಸುವಂತೆ ಮನೋಜ್ಞವಾಗಿರುವುದು. ಇಂತಹ ಅನೇಕ ಲಕ್ಷ ಕೋಟಿಗಟ್ಟಲೆ ಸಾಲುಗಳು ಬಂದಿರುವುದು ಈ ಪುಣ್ಯಸ್ಥಳದಿಂದಲೇ. ಅವರು ಹಾಯಿಸಿದ ದೃಷ್ಟಿ ನಮ್ಮ ಕಣ್ಣುಗಳಿಗೆ ದಕ್ಕಿರುವುದು ನಮ್ಮ ಪುಣ್ಯವೇ ಸರಿ. ಮಲೆಗಳಲ್ಲಿ ಮದುಮಗಳು ಕುವೆಂಪು ರಚಿತ ಈ ಮಹಾಕಾದಂಬರಿ ಯಾರಿಗೆ ತಾನೇ ಗೊತ್ತಿಲ್ಲ. ಇದು ಮೊದಲ ಮುದ್ರಣ ಕಂಡಿದ್ದು 1967ರಲ್ಲಿ. ಇದರಲ್ಲಿ 2 ಮುಖ್ಯ ಪಾತ್ರಗಳು ಬರುತ್ತವೆ. ಒಂದು ಗುತ್ತಿ, ಇನ್ನೊಂದು ಹುಲಿಯ. ಹುಲಿಯ ಎಂದರೆ ಯಾರದೋ ಮನುಷ್ಯನ ಹೆಸರಲ್ಲ. ಗುತ್ತಿ ಪ್ರೀತಿಯಿಂದ ತನ್ನ ನಾಯಿಗೆ ಕರೆಯುತ್ತಿದ್ದ ಹೆಸರು. ಅದೇನೋ ಗೊತ್ತಿಲ್ಲ, ಕುವೆಂಪು ಅವರ ಮನೆಯ ಮುಂದೆ ಇದ್ದಿದ್ದರಿಂದಲೋ ಏನೋ ಹುಲಿಯನಂತೆ ಕಂಡ ಇದನ್ನು ನೋಡಿ ನಾನು ಗುತ್ತಿ ಯಾಕಾಗಬಾರದು ಎಂದು ಅದರ ಜೊತೆ ಕುಳಿತು ಕಾಲ ಕಳೆಯಲು ಶುರು ಮಾಡಿದೆ. ಆಶ್ಚರ್ಯ ಎಂಬಂತೆ ಅದು ಕೂಡ ನನ್ನ ಜೊತೆ ಪ್ರತಿಕ್ರಿಯಿಸಲು ಶುರು ಮಾಡಿತು. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಗುತ್ತಿ ಹಾಗೂ ಹುಲಿಯನ ಸ್ನೇಹ ಹೇಗೆ ಶುರುವಾಯಿತು ಎಂಬುದರ ಬಗ್ಗೆ ಸಂಭಾಷಣೆ ಸಹಿತ ವಿವರಣೆ ಇಲ್ಲಿದೆ. ದಾರಿಯಲ್ಲಿ ತನ್ನನ್ನು ಹಿಂಬಾಲಿಸುತ್ತಿದ್ದ ನಾಯಿಯ ತಲೆಯನ್ನು ಸವರುತ್ತಾ ಗುತ್ತಿ ಹೇಳುತ್ತಾನೆ, ಥೂ ಕಳ್ಳ, ಬರ್ಬೇಡ ಅಂತೇಳಿ ಹೊಡೆದಟ್ಟಿ ಬಿಟ್ಟು ಬಂದಿದ್ರು ಮತ್ತೆ ಬಂದೀಯಾ? ಒಂದ್ ದಿವಸ ಕುರ್ಕುನ್ ಪಾಲಾಗ್ತೀಯಾ? ಇನ್ನು ಹೋದಲ್ ತನಕ ನಾಯಿ ಬೊಗಳಿಸ್ತಾ ಬಾ. ಥೋಯ್, ಹಾಳು ಮುಂಡೆದು ಬಾಯಿನೂ ನೆಕ್ಕಿತಲ್ಲೋ, ಹೋಗೋ ದೂರ ಹೋಗೋ. ಇಷ್ಟನ್ನ ಹೇಳಿ ದಬ್ಬಿದರೂ ಹುಲಿಯ ಗುತ್ತಿಯನ್ನು ಬಿಟ್ಟು ಅಲುಗಾಡಲಿಲ್ಲ. ಹೀಗೆ ಇವರಿಬ್ಬರಲ್ಲಿದ್ದ ಅನ್ಯೋನ್ಯತೆಯಿಂದ ಊರಿನ ಜನರು ಗುತ್ತಿಗೆ ನಾಯಿ ಗುತ್ತಿ ಅಂತಲೂ ಹುಲಿಯನಿಗೆ ಗುತ್ತಿ ನಾಯಿ ಅಂತಲೂ ಕರೆಯಲು ಶುರು ಮಾಡುತ್ತಾರೆ. ಮುಂದೆ ಸಾಗಿದಂತೆ ಹುಲಿಯ ಗುತ್ತಿ ಹಾಗೂ ತಿಮ್ಮಿಯ ಪ್ರೇಮ ಪ್ರಸಂಗದಲ್ಲೂ ಕೊಂಡಿಯಾಗುತ್ತದೆ. ಹೀಗೆ ಕಾದಂಬರಿಗಳು ಅಂದರೆ ನಮ್ಮನ್ನೇ ಪಾತ್ರವಾಗಿಸುವ ಶಕ್ತಿ ಇರುತ್ತದೆ. ಸಮಯ ಸಿಕ್ಕರೆ ದಯವಿಟ್ಟು ಕನ್ನಡ ಕಾದಂಬರಿಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಇಂತಹ ಅದೆಷ್ಟೋ ಪಾತ್ರಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡುತ್ತವೆ. ಗುತ್ತಿನಾಯಿಗೂ ಹಾಗೂ ಅದರ ಸೃಷ್ಟಿಕರ್ತನ ಮಹಾಮನೆಗೆ ವಿದಾಯ ಹೇಳುತ್ತಾ ಆ ಮಹಾಚೇತನ ಚಿರನಿದ್ರೆಗೆ ಜಾರಿರುವ
ಪುಣ್ಯ ಸ್ಥಳಕ್ಕೆ ನಮ್ಮ ಮುಂದಿನ ನಡೆ. ಪುಟ್ಟ ಪುಟ್ಟ ಹೆಜ್ಜೆಗಳಿಂದ ಹಿಡಿದು ದೊಡ್ಡ ಹೆಜ್ಜೆಗಳಾಗುವವರೆಗೂ ಕುವೆಂಪುರವರು ಕವಿಶೈಲಕ್ಕೆ ಹೋಗುತ್ತಿದ್ದ ದಾರಿ ಇದೆ. ಅಂದಿಗೆ ಅದು ಬರೀ ಕಾಲುದಾರಿಯಾಗಿದ್ದು, ಇಂದಿಗೆ ಅದನ್ನು ಕಲ್ಲುಗಳು, ಮೆಟ್ಟಿಲುಗಳಿಂದ ಜೋಡಿಸಿ, ಜೊತೆಗೆ ಕಲ್ಲಿನ ತೋರಣಗಳಿಂದಲೂ ಅಲಂಕರಿಸಿ ಮೆರುಗನ್ನು ನೀಡಲಾಗಿದೆ. ಕಲ್ಲಿನ ತೋರಣ ಹೆಸರೇ ಎಷ್ಟು ಮನಮೋಹಕವಾಗಿದೆ ಅಲ್ವಾ? 2 ಬೃಹದಾಕಾರದ ಉದ್ದನೆಯ ಕಲ್ಲುಗಳ ಮೇಲೆ ಇನ್ನೊಂದು ಬೃಹದಾಕಾರದ ಕಲ್ಲನ್ನು ಅಡ್ಡವಾಗಿ ಇಟ್ಟಿರುವುದರಿಂದ ಇವುಗಳನ್ನು ಕಲ್ಲಿನ ತೋರಣ ಎಂದು ಕರೆಯಲಾಗುತ್ತದೆ. ಕವಿಶೈಲದ ಕಡೆಗೆ ಹೆಜ್ಜೆ ಇಡುತ್ತಾ ಮುಂದೆ ನಡೆದರೆ ಮೊದಲು ಎದುರಾಗುವುದೇ ಈ ಬೃಹದಾಕಾರದ ಕಲ್ಲಿನ ಕಲಾಕೃತಿಗಳು. ಕುವೆಂಪುರವರ ಮಗನಾದ ಪೂರ್ಣಚಂದ್ರ ತೇಜಸ್ವಿಯವರ ಆಶಯದಂತೆ ಶಿಲ್ಪಿಯಾದ KT ಶಿವಪ್ರಸಾದ್ ಅವರು ನಿರ್ಮಿಸಿರುವ ಕಲ್ಲಿನ ಕಲಾಕೃತಿ ಇದು. ಈ ಕಲಾಕೃತಿಗಳಿಗೆ ಇಂಥದ್ದೇ ಅರ್ಥ ಎಂದು ಇಲ್ಲ, ಅದು ನೋಡುಗರ ಭಾವಕ್ಕೆ ಬಿಟ್ಟಿದ್ದು. ನಾವು ಇಂಥದ್ದೇ ಎಂದು ಈ ಕಲಾಕೃತಿಗಳಿಗೆ ಅರ್ಥ ಕಲ್ಪಿಸಿಬಿಟ್ಟರೆ ಅದು ಅಲ್ಲಿಗೆ ಸೀಮಿತವಾದಂತೆ ಎಂಬುದು ಕಲಾವಿದರ ಭಾವನೆಯಾಗಿತ್ತು. ಇಲ್ಲಿ ಕಾಣಸಿಗುವ ಬೃಹದಾಕಾರದ ಕಲ್ಲುಗಳನ್ನು ಹೊರಗಿನಿಂದ ತಂದು ಅದನ್ನು ನಿಲ್ಲಿಸುವ ತನಕ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದು ಉದ್ಯಮಿ ಹಾಗೂ ಕಾಫಿ ಡೇ ಮಾಲೀಕರಾದ ಸಿದ್ಧಾರ್ಥ ಹೆಗಡೆಯವರು ಎಂಬುದು ಸ್ಮರಿಸಬೇಕಾದ ವಿಷಯ. ಈ ಕಲ್ಲಿನ ಕಲಾಕೃತಿಗಳ ಮಧ್ಯ ಇರುವುದೇ ಕವಿ ಸಮಾಧಿ. ಇಪ್ಪತ್ತೊಂಬತ್ತು 12/12/1904 ಜನಿಸಿದ್ದ ಕುವೆಂಪುರವರು 11/11/1994 ಚಿರನಿದ್ರೆಗೆ ಜಾರುತ್ತಾರೆ. ಸುಮಾರು 90 ವರ್ಷಗಳ ಕಾಲ ಕವಿ ಜೀವನ ಬದುಕಿದವರು ಕುವೆಂಪು. ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಜ್ಞಾನಪೀಠ, ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ಪದ್ಮವಿಭೂಷಣ, ಪದ್ಮಭೂಷಣ, ಇನ್ನೂ ಹಲವಾರು ಅತ್ಯುನ್ನತ ಗರಿಮೆಗಳು ಅವರ ಕಾವ್ಯ ಬತ್ತಳಿಕೆಗಳಿಗೆ ಸಂದ ಗೌರವಗಳು. ಆ ಬತ್ತಳಿಕೆಯಲ್ಲಿದ್ದದ್ದು ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ, ಖಂಡಕಾವ್ಯ ಚಿತ್ರಾಂಗದ, ಮಹಾಕಾದಂಬರಿಗಳಾದ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕವನ ಸಂಕಲನಗಳಾದ ಕೊಳಲು, ಅನಿಕೇತನ, ಜೇನಾಗುವ, ಮಂತ್ರಾಕ್ಷತೆ, ನಾಟಕಗಳಾದ ಜಲಗಾರ, ರಕ್ತಾಕ್ಷಿ, ಬೆರಳ್ಗೆ ಕೊರಳ್, ಚಂದ್ರಹಾಸ, ತನ್ನದೇ ಆತ್ಮಕಥೆಯಾದ ನೆನಪಿನ ದೋಣಿಯಲ್ಲಿ, ಜೀವನ ಚರಿತ್ರೆಗಳಾದ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಇನ್ನು ಅನೇಕ ಅವರ ಸಾಹಿತ್ಯ ಕೃಷಿ ಹೇಳುತ್ತಾ ಹೋದರೆ ಸಮಯಕ್ಕೆ ಸವಾಲೊಡ್ಡಿದಂತಾಗುತ್ತದೆ. ಇಷ್ಟೆಲ್ಲ ಸಾಹಿತ್ಯ ಕೃಷಿ ಮಾಡಿರುವ ರಸಋಷಿ ಕುವೆಂಪುರವರು ಭೂತಾಯಿಯ ಒಡಲಿನಲ್ಲಿ ಕಲ್ಲುಗಳ ಚಾದರವನ್ನುದ್ದು ತಂಪಾದ ಪ್ರಕೃತಿಯ ಮಡಿಲಿನಲ್ಲಿ ಬೆಚ್ಚಗೆ ಮಗುವಿನಂತೆ ನಿದ್ರಿಸುತ್ತಿದ್ದಾರೆ ಎಂಬುದು ನನಗನಿಸಿದ್ದು. ಕವಿ ಸಮಾಧಿಯ ಸಮೀಪದಲ್ಲೇ ಇರುವುದು ಧ್ಯಾನಪೀಠ. ಕವಿಗೆ ಜ್ಞಾನಪೀಠ ತಂದುಕೊಟ್ಟ ಧ್ಯಾನಪೀಠವೆಂದೂ ಹೇಳಬಹುದು. ಏಕೆಂದರೆ ಅದೆಷ್ಟೋ ಕಾವ್ಯಗಳಿಗೆ, ಕಾದಂಬರಿಗಳಿಗೆ ಸ್ಫೂರ್ತಿ ಹುಟ್ಟಿದ ಜಾಗ ಇದಾಗಿದೆ. ಕುವೆಂಪು ಅವರು ಆಗಾಗ ಬಂದು ಧ್ಯಾನಾಸಕ್ತರಾಗಿ ಕುಳಿತುಕೊಳ್ಳುತ್ತಿದ್ದ ಪುಣ್ಯ ಸ್ಥಳವಿದು. ಹಲವಾರು ಕವಿಗಳ ಜೊತೆ ಚರ್ಚೆಯಾಗುತ್ತಿದ್ದ ಭೂಮಿ ಇದು. ಈ ಬಂಡೆಗಳ ಮೇಲೆ ಕೂತು ಮಲೆನಾಡಿನ ಸೌಂದರ್ಯವನ್ನು ಆಸ್ವಾದಿಸುತ್ತಾ ರವಿ ಕಾಣದ್ದನ್ನು ಕವಿ ಕಂಡ ಎನ್ನುವ ಹಾಗೆ ಮಲೆನಾಡಿನ ಸೌಂದರ್ಯವನ್ನು ತನ್ನದೇ ಶೈಲಿಯಲ್ಲಿ ವಿಶಿಷ್ಟವಾಗಿ ವರ್ಣಿಸಿರುವುದನ್ನು ಇಂದಿಗೂ ಅವರ ಪುಸ್ತಕಗಳಲ್ಲಿ ಜೀವಂತವಾಗಿ ಕಾಣಬಹುದು. ಪಕ್ಷಿಗಳು ಸಾಲಾಗಿ ಹಾರಾಡುತ್ತಿರುವುದನ್ನು ಎಲ್ಲೇ ನೋಡಿದರೂ ನನಗೆ ನೆನಪಾಗುವ ಸಾಲುಗಳೊಂದೇ: ದೇವರು ರುಜು ಮಾಡಿದನು, ರಸವಶನಾಗುತ್ತಾ ಕವಿಯಾದ ನೋಡಿದನು. ಇಂತಹ ಸಾಲುಗಳು ಕುವೆಂಪು ಅಂತಹ ಅಸಾಧಾರಣ ಕವಿಯಿಂದ ಬರದೆ ಇನ್ನಾರಿಂದ ಬರಲು ಸಾಧ್ಯ? ಇಂತಹ ಅದೆಷ್ಟೋ ಸಾಲುಗಳಿಗೆ ಪ್ರೇರಣೆಯಾದ ಕವಿಶೈಲಕ್ಕೆ ನನ್ನದೊಂದು ನಮನ. ಕುಪ್ಪಳಿಯನ್ನು, ವೆಂಕಟಪ್ಪನವರ ಮಗ ಪುಟ್ಟಪ್ಪನವರನ್ನು ಬಿಟ್ಟು ಹೊರಡುವ ಸಂದರ್ಭ ಅದಾಗಲೇ ಬಂದಿತ್ತು. ಹೋಗುತ್ತಾ ನನ್ನ ತಲೆಗೆ ಇದ್ದಕ್ಕಿದ್ದಂತೆ ಹೊಳೆದದ್ದು ಕವಿ ಮನೆಯಲ್ಲಿ ಕವಿಯೇ ರಚಿಸಿದ್ದ ನಮ್ಮ ಹೆಮ್ಮೆಯ ನಾಡಗೀತೆಯ ಬಗ್ಗೆ ಎಲ್ಲಿಯೂ ಉಲ್ಲೇಖವಿರಲಿಲ್ಲ. ಕವಿಮನೆಯ ಉಸ್ತುವಾರಿ ಹೊತ್ತಿರುವ ಕುವೆಂಪು ಪ್ರತಿಷ್ಠಾನಕ್ಕೆ ಇದೊಂದೇ ನನ್ನ ಮನವಿ: ದಯವಿಟ್ಟು ಮನೆಯ ಯಾವುದಾದರೂ ಒಂದು ಬದಿಯಲ್ಲಿ ಜೈ ಭಾರತ ಜನನಿಯ ತನುಜಾತೆ ಮೊಳಗುವಂತಾಗಲಿ, ಬರುವ ಜನರಿಗೆ ಕಾಣುವಂತಾಗಲಿ. ಜಯ ಹೇ ಕರ್ನಾಟಕ ಮಾತೆ.